ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿತು ಕಸ್ಟಮ್ ಡ್ಯೂಟಿಯನ್ನು ಚಿನ್ನಕ್ಕೆ ಸಂಬಂಧಿಸಿದಂತೆ ಜಾಸ್ತಿ ಮಾಡುವಂಥ ಆದೇಶ. ಇದರ ಬೆನ್ನಿಗೆ ಚಿನ್ನದ ದರ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇದರ ನೇರ ಪರಿಣಾಮ ತಡ್ತಾ ಇರೋದು ಅಕ್ಕಸಾಲಿಗರಿಗೆ, ಆಭರಣ ತಯಾರಿಕೆ ಮಾಡುವಂಥ ಅಕ್ಕಸಾಲಿಗರಿಗೆ ದರ ಏರಿಕೆಯ ಬಿಸಿ ತಟ್ತಾ ಇದೆ. ಯಾಕೆ ಅಂತಂದ್ರೆ ಆರ್ಡರ್ ಕಡಿಮೆ ಆಗಿದೆ. ಚಿನ್ನದ ದರ ಏರಿಕೆಯಾದ ಕೂಡಲೇ ಖರೀದಿ ಕಡಿಮೆ. ಪ್ರಧಾನಿನೂ ಕರೆ ಕೊಟ್ಟರು, ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ, 1 ವರ್ಷ ಮುಂದೂಡಿ. ಈಗ ಅಕ್ಕಸಾಲಿಗರು ಸಮಸ್ಯೆಗೆ ಸಿಲುಕಿದ್ದಾರೆ. ಸಿಗ್ತಾ ಇದ್ದಂಥ ಆರ್ಡರು ಗ್ರ್ಯಾಚುಯಲಿ ಕಡಿಮೆ ಆಗ್ತಾ ಇದೆ, ಅಂದ್ರೆ ನಿಧಾನಕ್ಕೆ ಕಡಿಮೆಯಾಗೋದಕ್ಕೆ ಶುರುವಾಗಿದೆ. ಇದರ ಎಫೆಕ್ಟ್ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಒಂದು ದರ ಏರಿಕೆಯಾಗಿರೋದು, ಮತ್ತೊಂದು ಚಿನ್ನ ಖರೀದಿ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಮಾಡಿರುವಂಥ ಮನವಿಯ ಪರಿಣಾಮ. ದೇಶದ ಹಿತದೃಷ್ಟಿಯಿಂದ ಈ ಕರೆಯನ್ನು ಪ್ರಧಾನಿ ಕೊಟ್ಟಿದ್ದಾರೆ, ಆದರೆ ಅದರ ಪರಿಣಾಮ ಅಕ್ಕಸಾಲಿಗರಿಗೂ ಆಗ್ತಾ ಇದೆ. ಬರ್ತಾ ಇದ್ದಂಥ ಆರ್ಡರ್ಗಳ ಪೈಕಿ ನಿಧಾನವಾಗಿ ಆರ್ಡರ್ಗಳು ಕಡಿಮೆಯಾಗೋದಕ್ಕೆ ಶುರುವಾಗಿದೆ. ಹೀಗೆ ಆದರೆ ನಾವು ಜೀವನ ಮಾಡೋದು ಹೇಗೆ? ಒಂದು 20,000 ರೂಪಾಯಿ ಧನ ಸಹಾಯ ಮಾಡಿ ನಮಗೆ ಅಂತ ಸರ್ಕಾರದ ಬಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ದಿನೇ ದಿನೇ ಚಿನ್ನದ ದರ ಏರುವ ಮೂಲಕ ಈಗಾಗಲೇ ಆಭರಣ ಪ್ರಿಯರಿಗೆ ಶಾಕ್ ನೀಡ್ತಾ ಇದೆ. ಇದು ನೇರವಾಗಿ ಇದರ ಸಮಸ್ಯೆ ತಟ್ತಾ ಇರುವಂಥದ್ದು ಅಕ್ಕಸಾಲಿಗರಿಗೆ, ಆಭರಣ ತಯಾರಕರಿಗೆ ಈ ಒಂದು ಎಫೆಕ್ಟ್ ಆಗ್ತಾ ಇದೆ. ನಮ್ಮ ಜೊತೆಗೆ ಆಭರಣ ತಯಾರಕರಾಗಿರುವಂತಹ ಅಕ್ಕಸಾಲಿಗ ಸುಬ್ಬಣ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಯಾವ ರೀತಿ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು. ಸರಿಗ ದಿನೇ ದಿನೇ ಚಿನ್ನದ ದರ ಜಾಸ್ತಿ ಆಗ್ತಾ ಇದೆ, ನಿಮಗೂ ಕೂಡ ಗೊತ್ತಿದೆ. ಎಷ್ಟಿತ್ತು ಎಷ್ಟಾಯ್ತು ಇವತ್ತಿಗೆ ಅಂತ? ಹೌದು, ಈಗ ಆಲ್ರೆಡಿ ಯುದ್ಧದ ಕಾರಣದಿಂದಾಗಿ ಈ ಚಿನ್ನದ ದರ ಮುಗಿಲು ಮುಟ್ಟಿದೆ. ಅದರಿಂದಾಗಿ ನಮ್ಮ ಬಿಸ್ನೆಸ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಮೋದಿ ಅವರು ಹೇಳಿರೋದ್ರ ಪ್ರಕಾರ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಅದನ್ನು ಒಪ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ದೇಶ ಮೊದಲು ಎಲ್ಲದಕ್ಕಿಂತ. ನಮ್ಮ ಆಭರಣ ತಯಾರಕರು ಏನಿದ್ದೀವಿ ಅವ್ರನ್ನೂ ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ಭಾರಿ ಒಳ್ಳೆಯದು. ಏಕೆಂದರೆ ನಮ್ಮದು ಫ್ಯಾಮಿಲಿ, ನಮ್ಮ ಎಲ್ಲ ಆಭರಣ ತಯಾರಕರ ಫ್ಯಾಮಿಲಿಗಳಿರುತ್ತಲ್ಲ, ಅವರು ಬೀದಿಗೆ ಬರಬಾರ್ದು ಈ ಒಂದು ಇದಕ್ಕೋಸ್ಕರ. ಇವಾಗ ಚಿನ್ನದ ಅಂಗಡಿಯವ್ರಿಗಿಂತ ನಾವು ಚಿನ್ನ ಮಾಡೋರಿಗೆ ನಮಗೆ ಆರ್ಡ್ರ್ ಡಿಮ್ಯಾಂಡ್ ಫುಲ್ ಕಡಿಮೆ ಆಗಿಬಿಡ್ತೈತೆ. ಇದೇ ರೀತಿ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮೆಲ್ಲ ವಿಶ್ವಕರ್ಮ ಸಮಾಜದವ್ರಿಗೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಸ್ವಲ್ಪ ಆಲ್ಟರ್ನೇಟ್, ಈಗ ಕರೋನಾ ಟೈಮಲ್ಲಿ ಬೇರೆ ಬೇರೆ ಆಲ್ಟರ್ನೇಟ್ ಏನಾದರೂ ಯೋಚನೆ ಮಾಡಿದ್ರಲ್ಲ, ಅದೇ ಥರ ನಮಗೂ ಸ್ವಲ್ಪ ಯೋಚನೆ ಮಾಡಿದ್ರೆ ಭಾರಿ ಒಳ್ಳೆಯದು. ಸಿದ್ದರಾಮಯ್ಯ ಅವರು ತಿಂಗಳಿಗೆ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾರಲ್ಲ, ಅದೇ ಥರ ಈಗ ನಮಗೆ ಈಗ ಒಂದು ತಿಂಗಳಿಗೆ ಎಲ್ಲ ವರ್ಕರ್ಸ್ಗೆ ಒಂದು ತಿಂಗಳಿಗೆ ಒಂದು 20,000 ಕೊಡೋ ಹಾಗೆ ಏನಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆ. ಅಟ್ಲೀಸ್ಟ್ ಈ 1 ಇಯರ್ಗೆ ನಮಗೇನು ಪ್ರೊಲಾಂಗ್ ಏನು ಬೇಡ. ನಮ್ಮ ಈ ಮೋದಿಯವರ ಇಂಟೆನ್ಷನ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ಅದಕ್ಕೆ ಪರ್ಯಾಯವಾಗಿ ಅಷ್ಟೇ. ವಿಶ್ವಕರ್ಮ ಜನಾಂಗದವರಿಗೆ ಇದೇ ಕೆಲಸವನ್ನು ನಂಬಿಕೊಂಡಿದ್ದವರಿಗೆ ಒಂದಷ್ಟು ಸಹಾಯವನ್ನು ಮಾಡಿ ಜೀವನಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅನ್ನುವಂಥದ್ದನ್ನು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಿಂದ ಸತ್ಯ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಆಮೇಲೆ ದೇಶದಲ್ಲಿ ಮೋದಿಯವ್ರು ಏನು ಹೇಳ್ಬಿಟ್ರು ಜನ ಬೇಗ ಇದು ಮಾಡ್ಕೊಂಡ್ಬಿಡ್ತಾರೆ, ತೊಗೊತಾರೆ ಮನಸ್ಸಿಗೆ. ಮೋದಿಯವ್ರು ಏನು ಮಾಡಿದ್ರು ಒಳ್ಳೆಯದೇ ಮಾಡ್ತಾರೆ ಅನ್ನೋದು ಜನ ಇದು ಮಾಡ್ಕೊಂಡಿದ್ದಾರೆ. ಹಂಗಾಗಿ ಏನಾಗ್ತದೆ ಅಂದರೆ ಇದು ಒಂದು ಚೈನ್ ಲಿಂಕು. ಒಂದು ಜ್ಯುವೆಲ್ರಿ ಶಾಪ್ ಒಂದು ಕಾಣಿಸ್ಬೋದು ನಾವು, ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಜ್ಯುವೆಲ್ರಿ ಶಾಪ್ ಬಾಕ್ಸು ಇರುತ್ತೆ, ಆ ಬಾಕ್ಸ್ ಹಿಂದೆ ವರ್ಕರ್ಸ್ ಇರ್ತಾರೆ, ಅವ್ರಿಗೂ ಏಟು ಬೀಳುತ್ತೆ. ಹಂಗಾಗಿ ಇದು ಹೇಳುವಾಗ ಅವರು ಒಂದು ಸ್ವಲ್ಪ ಇಷ್ಟು % ಪರ್ಚೇಸ್ ಮಾಡಿ ಅಂತ ಹೇಳ್ಬೋದಾಗಿತ್ತು, ಹೇಳಿದರೆ ಚೆನ್ನಾಗಿತ್ತು. ಮೋದಿ ಮಾತನ್ನ ಬೇಗ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಹಾಂ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.